ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದೇನಪ್ಪ ಇದು? ನಂದಿ ಬೆಟ್ಟಕ್ಕೆ ಹೋಗ್ಯಾಳ. ಎಲ್ಲಿ ಹೋಗಿದ್ದಾಳಿದು? ಇದೇನು ಸ್ವರ್ಗ ನೋಡ್ದಂಗೆ ಆಗ್ತಿದೆ. ಏನಾದರೂ ಎಡಿಟ್ ಏನಾದರೂ ಮಾಡಿದಾಳ ಅಂತ ನೋಡ್ತಿದ್ದೀರಾ? ಬನ್ನಿ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ, ಯಾವ ಜಾಗ ಅಂತ ಅಂದ್ಬಿಟ್ಟು. ತುಂಬ ಕ್ಯೂರಿಯಾಸಿಟಿ ಆಗ್ತಿರ್ಬೇಕಲ್ಲ? ಹಾಂ, ಬನ್ನಿ ಹೇಳ್ತೀನಿ. ಇದು ನಮ್ಮ ಕಾಲೇಜ್, ಗದಗ್ ಕಾಲೇಜ್. ಅಲ್ಲಿ ತುಂಬ ಬಿಸಿಲಿರುತ್ತೆ, ಹಾಗೆ ಹೀಗೆ ಅಂದ್ಕೊಳೋರಿಗಲ್ಲ, ಇದು ಒಳ್ಳೆಯ ಒಂದು ಉತ್ತರವಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಮುಂಜಾನೆಯ ಒಂದು ಸ್ವರ್ಗ. ಚಳಿ ಬಂದವ್ರ ಗಡ. ಹಾಗೆ ಇಲ್ಲೊಂದು ನರ್ಸರಿ ವಿಭಾಗ ಕೂಡ ಇದೆ, ಅಲ್ಲಿ ಪ್ಲಾಂಟೇಶನ್ ಎಲ್ಲ ನಡೀತಾ ಇರುತ್ತೆ. ಹಾಗೆ ಮುಂದೆ ಬಂದರೆ ಇಲ್ಲೊಂದು ಪಾರ್ಕ್ ಕೂಡ ಮಾಡ್ಯಾರೆ, ಚಿಕ್ಕ ಮಕ್ಕಳೆಲ್ಲ ಬಂದು ಆಟ ಆಡ್ತಿರ್ತಾರೆ. ಮುಂಜಾನೆ ಟೈಮಲ್ಲಿ ನೀವು ಬಂದು ವ್ಯಾಯಾಮ ಕೂಡ ಮಾಡ್ಬೋದು ಬೇಕಾದರೆ ಇಲ್ಲಿ. ಹಾಗೆ ಇಲ್ಲಿ ನೋಡಿದರೆ ಒಂದು ಸ್ಟ್ಯಾಚು ಮಾಡಿದ್ದಾರೆ, ಅವರೇ ನಮ್ಮ ವಿವೇಕಾನಂದ ಅವರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಮಹಾತ್ಮರನ್ನು ನೆನೆಯಲು ಇದು ಒಳ್ಳೆಯ ಒಂದು ಕಾಲೇಜ್ ಆಗಿದೆ. ಮತ್ತು ನೀವು ಕಾಂಪಿಟೇಟಿವ್ ಓದ್ತಿದ್ರೆ ಇಲ್ಲಿ ಬಂದು ಆರಾಮಾಗಿ ಓದ್ಕೋಬೋದು. ತುಂಬಾ ವಿಶಾಲವಾಗಿದೆ. ನೋಡಿ ಎಷ್ಟೊಂದು ಮಹಾತ್ಮರನ್ನ ಫೋಟೋ ಫ್ರೇಮ್ ಹಾಕ್ಯಾರೆ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಗ್ರಂಥಾಲಯದ ವ್ಯವಸ್ಥೆ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ವಾತಾವರಣ ನೋಡಿದರೆ ಕಳೆದು ಹೋಗ್ತೀರಾ, ಅಷ್ಟೊಂದು ಚೆನ್ನಾಗಿದೆ. ಆರ್ಕಿಟೆಕ್ಚರ್ ಕೂಡ ತುಂಬಾ ಚೆನ್ನಾಗಿ ಮಾಡ್ಯಾರೆ. ಪೀಸ್ ಆಗಿ ಮೈಂಡ್ ಇಟ್ಕೊಂಡು ಆರಾಮಾಗಿ ನೀವು ನಿಮ್ಮ ಸಾಧನೆಯನ್ನು ಮಾಡ್ಬೋದು. ಇಲ್ಲಿ ಇಂಥ ಸ್ಥಳ ನಿಮಗೆ ಇನ್ನೊಂದು ಕಡೆ ಸಿಗಲ್ಲ ಅಂತ ನಾನು ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ತುಂಬಾ ಟೈಮ್ ಸಿಗತ್ತೆ ನಿಮಗೆ, ಆರಾಮಾಗಿ ಲೈಬ್ರರಿಗೆ ಹೋಗಿ ಓದ್ಕೋಬೋದು. ಲೈಬ್ರರಿ ನೋಡಿದರೆ ನೀವು ಕಳೆದು ಹೋಗ್ತೀರಾ, ಅಷ್ಟೊಂದು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಲೈಬ್ರರಿ, ನೀವು ನೋಡ್ತಿರ್ಬೋದು, ನಾನು ತೋರಿಸ್ತಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಪೀಸ್ ಆಫ್ ಮೈಂಡು ಸಖತ್ತಾಗಿ ನೀವು ಹಸಿರು ಮನೆಯಲ್ಲಿ ಕೂತು ಓದಾಗೆ ಆಗುತ್ತೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಒಂದು ಸರಸ್ವತಿ ಬರುತ್ತೆ. ಅಡ್ಮಿಷನ್ ಏನು ಓಪನ್ ಆಗ್ತಿದೆ, ನೀವು ನಿಮ್ಮ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಅಡ್ಮಿಷನ್ ಬಂದುಬಿಟ್ಟು ಒಳ್ಳೆಯ ಒಂದು ಪರ್ಸೆಂಟೇಜ್ ನೋಡಿಬಿಟ್ಟು ಅಡ್ಮಿಷನ್ ಮಾಡಿಸ್ಕೋತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಆರ್ಕಿಟೆಕ್ಚರ್ ಮತ್ತು ಎನ್ವಿರಾನ್ಮೆಂಟ್ ಎಲ್ಲ ತುಂಬಾ ಸಖತ್ತಾಗಿದೆ. ನಾನು ಕೂಡ ಇದೇ ಕಾಲೇಜಲ್ಲೇ ಓದಿರೋದು. ಹಾಗೆ 2 ಇಯರ್ಸ್ MSc ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಬಸ್ಸಿನ ವ್ಯವಸ್ಥೆ ಕೂಡ ಇದೆ, ನಿಮಗೆ ಪ್ರಯಾಣದ ಏನು ತೊಂದರೆ ಆಗೋದಿಲ್ಲ. ಫ್ರೀ ಬಸ್ ಅಂದರೆ ಕಾಲೇಜಿನ ವತಿಯಿಂದ. ಮತ್ತು ನಿಮಗೆ ಗೌರ್ಮೆಂಟ್ ಬಸ್ ಆದರೆ ಪಾಸಿನ ವ್ಯವಸ್ಥೆ ಕೂಡ ಮಾಡಿಸ್ಕೊಡ್ತಾರೆ ಕಾಲೇಜಿನವರೇ. ಹಾಗೆ ಇಲ್ಲಿ ನಂದಿನಿ ಕ್ಯಾಂಟೀನ್ ಆ್ಯಂಡ್ ಮತ್ತು ದೇಸಿ ಮಳಿಗೆ ಅಂತ ಅಂದ್ಬಿಟ್ಟು ಖಾದಿ ಬಟ್ಟೆಗಳ ಒಂದು ಸಣ್ಣ ಅಂಗಡಿ ಕೂಡ ಇದೆ. ಹಾಗೆ ಶಬರ್ಮತಿ ಆಶ್ರಮ ಇದೆ, ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ಪೂರ್ತಿ ಡೀಟೇಲ್ಸ್ ಹಾಕಿದ್ದೀನಿ, ನೀವು ಆ ವಿಡಿಯೋದಲ್ಲಿ ತಪ್ಪದೆ ನೋಡ್ಬೋದು. ಇನ್ನು ಬಂದುಬಿಟ್ಟು ಹಾಸ್ಟೆಲಿನ ವಿಷಯಕ್ಕೆ ಬಂದರೆ, ಹಾಸ್ಟೆಲಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ, ನೀವು ಬಂದು ನೋಡ್ಬೋದು. ರೂಮ್ಗಳು ಹಾಗೆ ಎಲ್ಲ ವ್ಯವಸ್ಥೆಗಳು ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ನೀವು ಬೇಕಾದರೆ ಆರಾಮಾಗಿ ಬರ್ಬೋದು. ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚೇನಾಗಲ್ಲ. ಮುಂಜಾನೆ ಒಳ್ಳೆಯ ಒಂದು ವಾತಾವರಣದಲ್ಲಿ ನೀವು ಆರಾಮಾಗಿ ವಾಕಿಂಗ್ ಕೂಡ ಮಾಡ್ಬೋದು. ಅಲ್ಲೇ ಜಿಮ್, ಸ್ಪೋರ್ಟ್ಸ್, NSS ವ್ಯವಸ್ಥೆ ಕೂಡ ಇದೆ. ಕ್ರಿಕೆಟ್ ಟೂರ್ನಮೆಂಟ್ ಕೂಡ ನಡೆಯುತ್ತೆ, ಯೋಗ ಎಲ್ಲ ಕೂಡ ನಡೆಯುತ್ತೆ. ಕೋರ್ಸ್ ಬಗ್ಗೆ ಬಂದರೆ ನಿಮಗೆ 2 ಇಯರ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ ಆ್ಯಂಡ್ ಮತ್ತು ನೀವು ಗ್ರ್ಯಾಜುಯೇಷನ್ ಮಾಡಬೇಕಂದ್ರೆ ನಿಮಗೆ ಹಾನರ್ಸ್ ಆದರೆ 4 ಇಯರ್ಸ್, ಬರೀ ನಮಗೆ ಹಾನರ್ಸ್ ಬೇಡ ಆದರೆ ಅದಕ್ಕೂ ಕೂಡ ಅವಕಾಶ ಇದೆ, ಬರೀ 3 ಇಯರ್ಸ್ ಮಾಡ್ಕೊಬರ್ಬೋದು. ಹಾಗೆ ಡಿಪ್ಲೊಮೊ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಕರಿಕ್ಯುಲಮ್ ಬಗ್ಗೆ ಬಂದರೆ ನೀವು ಫಸ್ಟ್ ಇಯರ್ ಫಸ್ಟ್ ಸೆಮ್ ಮುಗಿಸ್ತೀರಾ, ಅದಾದಮೇಲೆ ರೂರಲ್ ಇಮರ್ಷನ್ ಅಂತ ಬರುತ್ತೆ. ಹಳ್ಳಿಯ ವಾತಾವರಣದಲ್ಲಿ 1 ಮಂತ್ ಕಾಲ ಕಳೆಯೋ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಏನೇನು ಮಾಡಬೇಕಂತ ಎಲ್ಲ ಲೀಸ್ಟ್ ಹೇಳಿರ್ತಾರೆ, ಅದನ್ನೆಲ್ಲ ಮಾಡಿ ನಿಮಗೆ ಒಂದು ರಿಪೋರ್ಟ್ ಮಾಡಿ ಕೊಡುವಂಥದ್ದು ಇರುತ್ತೆ. ಹಾಗೆ ನೆಕ್ಸ್ಟು ಸೆಕೆಂಡ್ ಸೆಮ್ ಮುಗಿಸಾದ್ಮೇಲೆ ನೀವು ಇಂಟರ್ನ್ಶಿಪ್ಪಿಗೆ ಹೋಗಬೇಕಾಗಿರುತ್ತೆ. ನಿಮ್ಮ ಒಂದು ಕೋರ್ಸಿಗೆ ತಕ್ಕಂತೆ ಯಾವ ಕಂಪ್ನಿಗೆ ಹೋಗಬೇಕು ಆ ರೀತಿ ಕಂಪ್ನಿಯನ್ನು ಹುಡ್ಕೊಂಡು ಹೋಗಬೇಕಾಗಿರುತ್ತೆ. ಹಾಗೆ 3rd ಸೆಮ್ ಮುಗಿಸಿದ ಕೂಡಲೇ ನಿಮಗೆ 4th ಸೆಮ್ಮಲ್ಲಿ ಪ್ರಾಜೆಕ್ಟ್ ಅಂತ ಬರುತ್ತೆ. ಆ ಪ್ರಾಜೆಕ್ಟಿಗೆ ನೀವು ಮತ್ತೆ ಬೇರೆ ಕಡೆ ಒಂದು 4 ತಿಂಗಳು ಹೀಗೆ 2 ತಿಂಗಳು ಹೀಗೆ, ಅಂದರೆ ಡಿಪೆಂಡ್ಸ್ ಅಪಾನ್ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ನೀವು ಹೋಗಿಬಿಟ್ಟು ನಿಮ್ಮ ಒಂದು ಥೀಸಸ್ ಅಂತ ಬರುತ್ತೆ 4th ಸೆಮ್ಮಲ್ಲಿ, ಅದನ್ನು ಮುಗಿಸ್ಕೊಬರ್ಬೇಕಾಗಿರುತ್ತೆ. ಇನ್ನು BScಯಲ್ಲೂ ಅದೇ ರೀತಿ ಇದೆ, ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಬಗ್ಗೆ ಹೇಳಿದೆ ಡೀಟೇಲ್ ಆಗಿ. ಹಾಗೆ ಪಕ್ಕದಲ್ಲೇ ಒಂದು ಜಿಲ್ಲಾ ಹಾಸ್ಪಿಟಲ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ನಿಮಗೆ ಆರೋಗ್ಯದ ಒಂದು ಏನಾದರೂ ಪರಿಣಾಮ ಬಂದರೆ ನೀವು ಆರಾಮಾಗಿ ಹೋಗಿ ಹಾಸ್ಪಿಟಲಲ್ಲಿ ನೀವು ಚಿಕಿತ್ಸೆಯನ್ನು ಮಾಡ್ಬೋದು ಅಂತ ಏನು ತೊಂದರೆ ಕೂಡ ಇಲ್ಲ. ಪಕ್ಕದಲ್ಲಿ ಹೋಟೆಲ್ಸ್ಗಳೇನೂ ಇಲ್ಲ, ಖಾಲಿ ಖಾಲಿ ಅನಿಸ್ತಿದೆ ಅಂತ ಹೇಳಿ ನೀವು ನೋಡ್ಬೋದು. ಅದರಲ್ಲಿ ಧಾಬಾಗಳು ತುಂಬಾ ಚೆನ್ನಾಗಿದೆ, ಹೋಗ್ಬೋದು. ನಿಮಗೆ ಅಷ್ಟೆಲ್ಲ ಏನು ಬೇಕಾದರೆ ನೀವು ಆರಾಮಾಗಿ ಸಿಟಿಗೆ ಹೋಗ್ಬೋದು. 20 ರೂಪಾಯಲ್ಲಿ ನಿಮಗೆ ಆಟೋ ಚಾರ್ಜ್
ಬರುತ್ತೆ. ಆರಾಮಾಗಿ ನೀವು ಸಿಟಿಗೆ ಹೋಗಿ ಬರ್ಬೋದು. ಇದು ಗೌರ್ಮೆಂಟ್ ಕಾಲೇಜ್ ಆಗಿದೆ, ಯಾವುದೇ ಒಂದು ಪ್ರೈವೇಟ್ ಕಾಲೇಜ್ ಅಲ್ಲ. ಹಾಗೆ ಇಲ್ಲಿ ಪ್ಲೇಸ್ಮೆಂಟ್ ಕಡೆನೂ ಇದೆ, ಯಾವ ಯಾವ ಡಿಪಾರ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿ ಪ್ಲೇಸ್ಮೆಂಟ್ ಮಾಡ್ತಾರೆ ಅಂತ ನಿಮಗೆ ಕಾಲೇಜ್ ಸೇರ್ಕೊಂಡಾದ್ಮೇಲೆ ಗೊತ್ತಾಗತ್ತೆ. ಆಮೇಲೆ ಬಂದುಬಿಟ್ಟು ನಿಮಗೆ ಫುಡ್ ಏನಾದ್ರು ಆಫ್ಟರ್ನೂನ್ ಕೊಡ್ತಾರೆ ಅಂತ ಒಂದು ಕ್ವಶನ್ ಇರ್ಬೋದು. ಫುಡ್ ಏನೂ ಕೊಡಲ್ಲ ಆಫ್ಟರ್ನೂನ್, ನೀವೇ ತೊಗೊಬರ್ಬೇಕಾಗಿರುತ್ತೆ. ಹಾಗೆ ಮುಂದೆ ಬಂದರೆ ನಿಮಗೆ ಏನಾದರೂ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ, ವಾಶ್ರೂಮ್ ವ್ಯವಸ್ಥೆ ಇದೆಯಾ ಅಂತ ಹೇಳಿದರೆ ಅದು ಕೂಡ ಇದೆ, ಎಲ್ಲ ವ್ಯವಸ್ಥೆ. ಮತ್ತು ಪೌಷ್ಟಿಕ್ ಸೆಂಟರ್ ಅಂತ ಇದೆ, ಅಲ್ಲಿ ತುಂಬ ಚೆನ್ನಾಗಿ ಪಾನಿಪುರಿ ಮತ್ತು ನಿಮಗೆ ಸೇವ್ ಪುರಿ ಅಂದರೆ ಆ ರೀತಿ ಎಲ್ಲ ವ್ಯವಸ್ಥೆ, ಬಿಸಿಬೇಳೆ ಬಾತು ಅದೆಲ್ಲ ನಿಮಗೆ ಮಾರಾಟಕ್ಕೆ ಇಟ್ಟಿರ್ತಾರೆ. 5 ರೂಪಾಯಿ, 10 ರೂಪಾಯಿ, 30 ರೂಪಾಯಿ ಹೀಗೆ. ನೀವು ಬೇಕಾದರೆ ಹೊಟ್ಟೆ ಹಸಿತಿದೆ ಅಂದರೆ ಅಲ್ಲಿ ಹೋಗಿ ತೊಗೋಬೋದು. ಅದು ಸ್ಕೂಲ್ ಬಿಲ್ಡಿಂಗ್ ಒಳಗಡೆನೇ ಇದೆ, ಕಾಲೇಜ್ ಒಳಗಡೆ ತುಂಬಾ ಚೆನ್ನಾಗಿದೆ. ಪೌಷ್ಟಿಕಾಂಶ ಬರುವಂಥದ್ದು ಒಳ್ಳೆಯ ಒಂದು ನಿಮಗೆ ಮಿಲ್ಲೆಟ್ಸ್ ಅಂತಾರಲ್ಲ ಅದರಿಂದ ಮಾಡಿರೋವಂಥ ಒಂದು ಬಗೆಯಾದ ತಿಂಡಿಗಳಾಗಿರುತ್ತೆ. ಹಾಗೆ ಫಂಕ್ಷನಿಗೆಲ್ಲ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಫಂಕ್ಷನ್ಸ್ ಎಲ್ಲ ತುಂಬಾ ಮಾಡ್ತಿರ್ತಾರೆ. ನಮಗೆ ಫ್ರೆಶರ್ಸ್ ಮತ್ತು ಫೇರ್ವೆಲ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಯಾರೆ ನೋಡಿ. ನಾವೆಲ್ಲ ಫೇರ್ವೆಲ್ಲಿಗೆ ರೆಡಿಯಾಗಿ ಹೋಗ್ತಿದ್ದಿದ್ದು ಇದು. ಹಾಗೆ ಇಲ್ಲಿ ಫಂಕ್ಷನ್ ಹಾಲ್ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹೇಗೆಲ್ಲ ವ್ಯವಸ್ಥೆ ಇದೆ ಅಂತ ನಿಮಗೆ ನೋಡಿದಾಗ ಗೊತ್ತಾಗತ್ತೆ. ತುಂಬ ಚೆನ್ನಾಗಿದೆ. ಈವ್ನಿಂಗ್ ಟೈಮಲ್ಲಿ ಸೂರ್ಯ ಉದಯಿಸೋದು ಎಲ್ಲದೂ ಕಾಣಿಸುತ್ತೆ ನಿಮಗೆ. ಆರಾಮಾಗಿ ನೀವು ಸನ್ಸೆಟ್ನ ನೋಡ್ಬೋದು, ಹಾಗೆ ಸನ್ರೈಸ್ ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮೆಮೊರಿಯಬಲ್ ಡೇ ಆಗಿರುತ್ತೆ, ತುಂಬಾ ಸಖತ್ತಾಗಿರುತ್ತೆ. ನೀವು ನೋಡ್ಬೋದು, ತುಂಬ ಮಸ್ತಾಗಿರುತ್ತೆ. ಚೆನ್ನಾಗಿರೋ ಒಂದು ಎನ್ವಿರಾನ್ಮೆಂಟ್ ಇದೆ ಓದಲಿಕ್ಕೆ. ಹಾಗೆ ಇಲ್ಲಿ ಒಂದು ನರ್ಸರಿಯ ವ್ಯವಸ್ಥೆ ಇದೆ ಅಂತ ಮೊದಲಾದಾಗೆ ಹೇಳಿದ್ದೆ ನೋಡಿ, ಹೇಗಿದೆ ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಇದೆ. ಇದು ಫಸ್ಟ್ ಇಯರ್ ಸೆಮ್ಮಲ್ಲಿ ನಿಮಗೆ ಈ ರೀತಿ ಡ್ರೋನ್ ಹೇಗೆಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದು ಒಳ್ಳೆಯ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ನ ಒಂದು ನಿಮಗೆ ಓದಲಿಕ್ಕೆ ಕೊಟ್ಟಿರ್ತಾರೆ. ಹಾಗೆ ಹಾಸ್ಟೆಲಲ್ಲಿ ಟಿವಿಯ ವ್ಯವಸ್ಥೆ ಕೂಡ ಇದೆ. ನೀವು ಊಟದ ಸಮಯದಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆ ಕೂಡ ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ನೀವು ಬೇಕಾದ್ರೆ ಬಂದು ಸೇರ್ಕೋಬೋದು. ಹಾಗೆ ಲ್ಯಾಬಿನ ವ್ಯವಸ್ಥೆ ನೋಡಿದರೆ ನೋಡಿ, ಎಲ್ಲದೂ ಇಕ್ವಿಪ್ಮೆಂಟ್ಸ್ಗಳಿವೆ ನೋಡಿ. ಇದು ಎಂಜಿನಿಯರಿಂಗ್ ಲ್ಯಾಬ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಮೈಕ್ರೋಬಯಾಲಜಿ ಲ್ಯಾಬ್ ಆಗಿರ್ಬೋದು, ಇಲ್ಲ ಫುಡ್ ಕೆಮಿಸ್ಟ್ರಿ ಲ್ಯಾಬ್ ಆಗಿರ್ಬೋದು. ಹಾಗೆ ನಿಮಗೆ ಯಾವ ಲ್ಯಾಬಿಗೂ ಏನು ಕೊರತೆ ಇಲ್ಲ, ಎಲ್ಲ ಮೆಷಿನ್ಸ್ಗಳು ಇವೆ. ತುಂಬಾ ಚೆನ್ನಾಗಿದೆ, ನೋಡ್ಬೋದು. ನಾನು ಕ್ವಿಕ್ಕಾಗಿ ತೋರಿಸ್ತಿದ್ದೀನಿ ಒಂದೇ ಇದರಲ್ಲಿ. ಹಾಗೆ ಹಾಸ್ಟೆಲೆಲ್ಲ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಬೇಕಾದರೆ ಅಲ್ಲಿ ಸಂಪೂರ್ಣ ಮಾಹಿತಿನ ತಿಳ್ಕೊಬೋದು ಬೇಕಾದರೆ. ಹಾಗೆ ನೀವು ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಬೇಕಾದರೆ. ಹಾಗೆ ATM ವ್ಯವಸ್ಥೆ ಕೂಡ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಇನ್ನು ಬೇಕ್ರಿ ಆ್ಯಂಡ್ ಕನ್ಫೆಕ್ಷನರಿ ಲ್ಯಾಬ್ ಅಂತ ಬಂದರೆ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಎಲ್ಲ ವ್ಯವಸ್ಥೆಗಳು ಇವೆ, ಅಂದರೆ ಎಲ್ಲ ಬೇಕ್ರಿ ಐಟಮ್ಸ್ ಮಾಡೋ ಒಂದು ವ್ಯವಸ್ಥೆ ಎಲ್ಲ ಮಾಡ್ಯಾರೆ. ಒಳ್ಳೆ ಮಷಿನ್ಸ್ನೆಲ್ಲ ತರಿಸ್ಯಾರೆ, ನೀವು ನೋಡ್ಬೋದು. ಹಾಗೆ ತುಂಬಾ ವ್ಯವಸ್ಥೆ ಇದೆ. ನಾನು ಹೇಳೋದಕ್ಕಿಂತ ನೀವು ಒಂದ್ಸಲ ಬಂದು ನೋಡಿಕೊಂಡು ಅಡ್ಮಿಷನ್ ಮಾಡ್ಕೊಳ್ಳಿ ಬೇಕಾದರೆ. ತುಂಬಾ ಚೆನ್ನಾಗಿದೆ. ಇನ್ನೂ ಡೆವಲಪಿಂಗ್ ಆಗ್ತಿದೆ, ಬಟ್ ಆಲ್ರೆಡಿ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಬಿಸ್ಕೆಟ್ ಆಗಿರ್ಬೋದು, ಬೇಕ್ರಿಯ ಒಂದು ಪಪ್ಸ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಇದನ್ನು ಅವರು ಸ್ಮಾಲ್ ಬಿಸ್ನೆಸ್ ಪ್ರಪೋಸಾಗೂ ಮಾಡ್ತಿದ್ದಾರೆ ಇವಾಗ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅದೇ ಪೌಷ್ಟಿಕ್ ಸೆಂಟ್ರಲ್ಲಿ ಇವನ್ನೆಲ್ಲ ಮಾರಾಟಕ್ಕೆ ಇಡ್ತಾರೆ. 5 ರೂಪಾಯಿ, 10 ರೂಪಾಯಿ ಬಿಸ್ಕೆಟ್ ಆ್ಯಸ್ ಯೂಶ್ವಲ್ ನಮಗೆ ಬೇಕ್ರಿಯಲ್ಲಿ ಹೇಗೆ ಸಿಗುತ್ತೆ ಹಾಗೆ ತುಂಬಾ ಚೆನ್ನಾಗಿದೆ. ನಮಗೂ ಕೂಡ ಓದುವಾಗ ನಿಮಗೆ ಬೇಕ್ರಿಯ ಒಂದು ಫುಡ್ ಈ ರೀತಿ ಎಲ್ಲ ಮಾಡ್ಬೋದು ಆರಾಮಾಗಿ. ತುಂಬಾ ಚೆನ್ನಾಗಿದೆ ನೋಡಿ, ಕಲ್ತ್ಕೋಬೋದು. ಎಷ್ಟು ಚೆನ್ನಾಗಿದೆ. ಇಕ್ವಿಪ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೊಸದಾಗಿ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು, ಇದೆಲ್ಲ ಕಲ್ತಿರೋದು ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಬೇಕ್ರಿಯವರಿಂದ ಟ್ರೈನಿಂಗ್ ಕೊಡಿಸಿದ್ದು ಇಷ್ಟೊಂದು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಫೀಸ್ ಸ್ಟ್ರಕ್ಚರ್ ಹೇಳಬೇಕು ಅಂತ ಅಂದರೆ ಅವರವ್ರು ಡಿಪೆಂಡ್ ಅಪಾನ್ ಕೋರ್ಸ್ ಮೇಲೆ
ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮಗೆ 26,000 ಇತ್ತು. ಹಾಗೆ ಹಾಸ್ಟೆಲ್ಗೆ 8,000, ಮಂತ್ಲಿ ಮೆಸ್ ಬಿಲ್ 2,000 ಹೀಗೆ ಕಟ್ಟೋದಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಸೇರ್ಬೇಕಂತಿದ್ರೆ ಅಲ್ಲಿ ಹೋಗಿ ನೋಡಿಬಿಟ್ಟು ಅದನ್ನೆಲ್ಲ ಚರ್ಚೆ ಮಾಡ್ಕೋಬೋದು ಆರಾಮಾಗಿ. ತುಂಬಾ ಚೆನ್ನಾಗಿದೆ, ನೋಡ್ಬೋದು ಹೇಗೆಲ್ಲ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಹಲವಾರು ಕೋರ್ಸ್ಗಳಿವೆ, MBA, MCOM, BCA, MCA ಎಲ್ಲ ಕೂಡ ಇದೆ, ಹಾನರ್ಸ್ ಕೂಡ ಇದೆ. ನಿಮಗೆ ಯಾವುದಾದ್ರೂ ಬೇಕಾದರೆ ನೀವು ಆರಾಮಾಗಿ ಬಂದು ಜಾಯ್ನ್ ಆಗ್ಬೋದು. ತುಂಬಾ ಚೆನ್ನಾಗಿದೆ, ನೋಡ್ಬೋದು ನೀವು ಹೇಗಿದೆ ಅಂತ ಅಂದ್ಬಿಟ್ಟು. ಅಟ್ಲೀಸ್ಟಾಗಿ ನೀವು ಬಂದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಅಂದ್ಬಿಟ್ಟು. ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. वाह क्या सीन है, वाह क्या सीन है. ಏನಂತ್ಯ ಫಿಕ್ಸು ಆಲ್ರೆಡಿ ಸೌಂಡ್ ಬರ್ತಾನೆ DTS ಅಲ್ಲಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಕನ್ನಡ ಶಾಲೆ ಮಕ್ಕಳೆಲ್ಲ ಬೇಗ ಬಂದು ಸೇರ್ಕೊಳ್ಳಿ. ಯಾಕಂತ ಕೇಳ್ತಿದ್ದೀರಾ? ನೋಡಿ, ಇದು ಒಂದು ಕನ್ನಡದ ಹೆಮ್ಮೆಯ ಕಾಲೇಜ್ ಆಗಿದೆ. ಎಷ್ಟು ಚೆನ್ನಾಗಿ ಆಚರಿಸಿದ್ದಾರೆ ನೋಡಿ. ಎಲ್ಲ ಕಡೆ ನಮ್ಮ ಕನ್ನಡವನ್ನು ಎತ್ತಿ ಹಿಡ್ತಿದ್ದಾರೆ ಲೈಟಿಂಗ್ಸಲ್ಲಿ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ರೀಸೆಂಟಾಗಿ ಕನ್ನಡ ರಾಜ್ಯೋತ್ಸವ ನಡೀತು, ನಿಮಗೂ ಗೊತ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇವೆಲ್ಲ ಒಂದು ಅಚ್ಚರಿಯ ಒಂದು ಇದಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಇಂಥ ಒಂದು ಎನ್ವಿರಾನ್ಮೆಂಟಲ್ಲಿ ನೀವು ಬಂದು ಸೇರಿ ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದನ್ನು ಮುಗಿಸ್ತಾ ಇದ್ದೀನಿ. ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೊಂದು ಕಂಟೆಂಟ್ ಜೊತೆಗೆ ಮತ್ತೆ ಸಿಗೋಣ. ಬಾಯ್.